ವರ್ಷ ತಾಯಿ ಸತ್ತ ತಬ್ಬಲಿ 18 ವರ್ಷಕ್ಕೆ ಕಾಲ ಹಿಡಿತಿದ್ದಾಳೆ. ನಿನ್ನ ಮಗಳ ಮದುವೆ ನಿನ್ನ ಜೊತೆಗೆ ಮಾಡಿ ನಾನು ಜವಾಬ್ದಾರಿಯನ್ನು ಕಳೆದುಕೊಳ್ಳಬೇಕಂತಿದ್ದೇನೆ. ಅದಕ್ಕಾಗಿ ನೀನು ಯಾಕೆ ಮಾವ, ಯಾಕೆ ಚಿಂತೆ ಮಾಡುತ್ತೀಯ? ಇವಳು ನಿನ್ನ ಮಗಳು, ಅಂದರೆ ನನ್ನ ಚಿಕ್ಕ ಸೊಸೆ, ನನ್ನ ತಮ್ಮನ ಹೆಂಡತಿ ಆಗಬೇಕಾದವಳು. ಅಂದರೆ ನನ್ನ ಮಗಳು ಮನೆ ಸೊಸೆ ಆಗೋದು ಖಂಡಿತನೂ ಸಾಧ್ಯವಿಲ್ಲಪ್ಪ. ಸಂಗಮೇಶನ ಗುರಿ ಇನ್ನೂ ಮುಟ್ಟಬೇಕು, ಮಿಲಿಟರಿ ಸೇರಬೇಕು, ದೇಶ ಸೇವೆ ಮಾಡಬೇಕಂತ ಏನೇನೋ ಕನಸು ಕಟ್ಟಿಕೊಂಡಿದ್ದ. ಅಂಥದರಲ್ಲಿ ಅವನೇಗಪ್ಪ ನನ್ನ ಮಗಳ ಕೊಳ್ಳೆಗೆ ತಾಳಿ ಕಟ್ಟಲು ಒಪ್ಪುತ್ತಾನೆ? ಯಾಕೆ ಒಪ್ಪುದಿಲ್ಲ ಮಾವ? ನಾವು ಇಬ್ಬರು ಅಣ್ಣ ತಮ್ಮಂದರು ಈ ವಿಚಾರ ಮಾಡೇ ಬಿಟ್ಟಿದ್ದೀವಿ. ತಾಯಿ ಸತ್ತ ತಂಗಿಯ ಮಕ್ಕಳನ್ನು ಸ್ವಂತ ಮಕ್ಕಳಂತೆ ಬೆಳೆಸಿ ದೊಡ್ಡವರನ್ನ ಮೇಲಾಗಿ ತಾಯಿ ಸತ್ತ ಗೀರ್ಜಾ ಕೂಡ ನನ್ನ ಸೋದರ ಸೊಸೆ. ಅವಳಿಗೆ ಒಂದು ಬಾಳು ಕೊಡುವುದು ಆಗೋದಿಲ್ಲ ಅಂದರೆ ಹೇಗೆ? ಏನೋ ನೀನೇ ಮಗಳು ಕೊಡೋದು ವಿಚಾರ ಮಾಡಿದೆಯೋ ಏನಿಲ್ಲೋ? ಹಾಗಲ್ಲಪ್ಪ ನಾ ಹೇಳಿದ್ದು. ಭಿಕ್ಷೆಗೆ ಬಂದು ಏನೇನೋ ಕನಸು ಕಟ್ಟುಕೊಂಡು ಭಿಕ್ಷೆಗೆ ಬಂದಿದೆ. ಹೇಳೋದಕ್ಕಿಂತ ಮೊದಲೇ ನೀಡಿ ಬಿಟ್ಟಿರಲಿಲ್ಲ. ನೀವು ಇಬ್ಬರು ವಿದ್ಯಾವಂತರು, ನೀತಿವಂತರು. ಅದು ಇರಲಿ ಮಾವ, ಚಿನ್ನು ಯಾಕೋ ಮೌನವಾಗಿ ನಿಂತಿದ್ದಾಳಲ್ಲ, ಅವಳಿಗೊಂದು ಮಾತು ಕೇಳಿ ನಿರ್ಧಾರ ಮಾಡ್ರಿ. ಅಲೋ ಸಂಗಮೇಶ, ನಿರ್ಧಾರ ಮಾಡುವುದೇನು? ಇವಳು ನಿನ್ನ ಸೋದರ ಸೊಸೆ, ಅವಳನ್ನು ಕೇಳುವ ಹಕ್ಕು ನಿನಗಿಲ್ಲವೇ? ಓಹೋ ಹೌದಲ್ಲ, ನಾನೇ ಕೇಳ್ತೀನಿ. ಚಿನ್ನು, ನನ್ನನ್ನು ಮದುವೆ ಆಗ್ತೀಯಾ? ಇಲ್ಲ, ಆಗೋದಿಲ್ಲ. ಯಾಕಮ್ಮ ಹೀಗಂತಿ? ಒತ್ತಾಯ ಮಾಡಬೇಡಿ ಮಾವ, ಮನಸ್ಸಿದ್ರೆ ಮಾತ್ರ ಮದುವೆ. ಅದನ್ನು ಬಿಟ್ಟು ಬೇರೆ ವಿಷಯದಲ್ಲಿ ಒತ್ತಾಯ ಮಾಡಿ. ರೀ ಮಾವ, ಒತ್ತಾಯ ಮಾಡೋ ಅವಶ್ಯಕತೆಯೂ ಇಲ್ಲ, ಒತ್ತಾಯ ಮಾಡೋ ಪ್ರಸಂಗನೂ ಬಂದಿಲ್ಲ. ಯಾಕೆ ಆಗೋದಿಲ್ಲ ಅಂತ ಯಾರಾದ್ರೂ ಕೇಳಿದ್ರೆ ತಾವು? ಹೌದೌದು, ಕರೆಕ್ಟ್. ಯಾಕೆ ಅಂತ ಕೇಳಬೇಕಾದದ್ದು ನಮ್ಮ ಧರ್ಮ. ಧರ್ಮದ ಬಗ್ಗೆ ನಿಲ್ಲಿಸಿ ಯಾಕ ಏನಂತ ಕೇಳ್ರಿ ಮೊದ್ಲು. ಸರಿ, ನಾನೇ ಕೇಳ್ತೀನಿ. ಚಿನ್ನ, ನನ್ನನ್ನು ಏಕೆ ಮದುವೆ ಆಗಲ್ಲ? ಏಕೆ ಆಗೋದಿಲ್ಲ ಅಂದ್ರೆ, ನೀವೇ ನನ್ನನ್ನು ಮದುವೆ ಆಗ್ತೀನಂತ ಹೇಳಿದ್ರಲ್ಲ, ಮುಗ್ದಿ ಹೋಯ್ತಲ್ಲ ಮಾತು. ಮತ್ತೆ ನಾನು ಯಾಕೆ ಹೇಳ್ಬೇಕು ಮದುವೆ ಆಗ್ತೀನಂತ? ಎಲ್ಲ ಕಳ್ಳಿ ನೋಡಿದ್ಯಾ ಮಾವ, ಮಗಳು ನಮ್ಮೆಲ್ಲರನ್ನು ದಿಗಲು ಬಿಡಿಸಿ ಬಿಟ್ಟಿದ್ದಳು. ಹೌದಪ್ಪ, ನಾನು ತುಂಬಾ ಹೆದರಿದ್ದೆ. ಆದ್ರೆ ಎಷ್ಟೇ ಆದರೂ ನಿಮ್ಮ ಸೊಸೆ ಅಲ್ಲವೇ? ಮಾವಂದ್ರಷ್ಟೇ ಅವಳಿಗೆ ಬುದ್ಧಿವಂತಿಕೆ ಇದೆ. ತಡಿ, ಅವಳಿಗೊಂದು ಬುದ್ಧಿ ಕಲಿಸಿ ಬರ್ತೀನಿ. ಸಂಗಮೇಶ, ಅದು ಇರಲಿ, ಮೊದಲು ನಿಮ್ಮ ಅತ್ತಿಗೆಗೆ ಬಾ ಅಂತೇಳಿ ಮಾವ ಬಂದಿದ್ದಾನೆ. ಅದು ಇರ್ಲಿ ಜಗದೀಶ್, ಆದ್ರೂ ನೀನು ದೊಡ್ಡ ಸಾಹಸ ಮಾಡಿಬಿಟ್ಟಿದೆ ಬಿಡು. ಮೊದಲೇ ದುರಂಕಾರಿ ಗೌಡ, ಮುಂದೆ ನಿನಗೆ ಏನಾದರೂ ತೊಂದರೆ ಮಾಡಿದರೆ? ಏನು ತೊಂದರೆ ಮಾಡತ್ತಾರೆ ಮಾಡಲಿ ಬಿಡೋ ಮಾವ, ನಾನು ಗಟ್ಟಿಯಾಗಿ ಇದ್ದೇನೆ. ಈ ಊರ ಹಿರಿಯರು, ನಾಯಕರು ಇವರೆಲ್ಲರ ಕಿವಿಗೆ ಈ ವಿಷಯ ತಿಳಿಸಿ ಈ ಕೆಲಸ ಮಾಡಿದ್ದೇನೆ. ಏನು ಮಾಡಲಿ ಮಾವ, ಗೌರಿ ನನ್ನನ್ನು ತುಂಬಾ ಪ್ರೀತಿಸಿದಳು. ಅವಳ ಪ್ರೀತಿಗೆ ಮನಸೋತು ಈ ಕಾರ್ಯ ಎದೆ ತುಂಬಿಕೊಳ್ಳಲೇಬೇಕಾಯ್ತು. ಮಾವ, ದಯವಿಟ್ಟು ನೀನು ತಪ್ಪು ತಿಳಿದುಕೊಳ್ಳಬೇಡ ಮಾವ. ಯಾಕಂದರೆ ಈ ವಿಷಯ ನಿನಗೆ ತಿಳಿಸಲಿಲ್ಲ. ಈ ವಿಷಯ ನಿನಗೆ ತಿಳಿಸಿದರೆ ಆ ದುಷ್ಟರ ಸಹವಾಸವೇ ಬೇಡ ಅಂತ ಹೇಳ್ತಿದ್ದೀಯ. ಅದಕ್ಕಾಗಿ ಇಲ್ಲಪ್ಪ, ಬ್ಯಾಡ ಅಂತ ಹೇಳುತ್ತಿರಲಿಲ್ಲ. ಬ್ಯಾಡನಲ್ಲೂ ನಾನ್ಯಾರು? ಮಧ್ಯದಲ್ಲಿ ಎಲ್ಲವೂ ಮುಗಿದ ಹೋದ ಕತೆ. ಬ್ಯಾಡನಲ್ಲೂ ನಾನ್ಯಾರೋ ಅವ್ರ ಅಪ್ಪನ್ಯಾರು. ಹಣಿ ಅಕ್ಕಿ ಕೂಡಿದರೆ ಹಡದವರು ಬೇಕಿಲ್ಲ ಎನ್ನುವ ಮಾತು ಸತ್ಯವಾಯ್ತು. ಹೊತ್ತಿನ ಮುಂಚೆ ನನಗೆ ನನ್ನ ಮಗಳ ಗಿರಿಜಾರ ಚಿಂತೆ ಕಾಡ್ತಿತ್ತು. ಆದರೆ ಆ ಜಗದ್ಗುರು ರೇವಣ ಸಿದ್ದೇಶ್ವರನ ಆಶೀರ್ವಾದದಿಂದ ಆ ಚಿಂತೆ ಮರೆಯಾಯಿತು. ಅಪ್ಪಾಜಿ, ನನಗೆ ಆಶೀರ್ವಾದ ಮಾಡಿ.
ಏನಮ್ಮ, ನಾನು ನಿನ್ನ ತಂದೆನೆ? ಹೌದು, ಮತ್ತೆ ನನ್ನ ಹೆತ್ತ ತಂದೆ ಸಿಟ್ಟಿನಿಂದ ನನ್ನನ್ನು ತೊರೆದು ಹೋದಾಗ ನೀವೇ ಅಲ್ವಾ ನನ್ನ ತಂದೆ. ನೋಡಿ, ನೀವು ಗಿರಿಜನಿಗೆ ಮಾತ್ರ ತಂದೆ ಅಲ್ಲಪ್ಪ, ನನಗೂ ಕೂಡ ನೀವು ತಂದೆ ಇದ್ದ ಹಾಗೆ. ನೋಡಿ, ಗಿರಿಜಾ ನನಗೆ ತಂಗಿ ಇದ್ದಾಗೆ ಅಪ್ಪ. ಅಷ್ಟೇ ಅಲ್ಲ ಗೊತ್ತಾ, ಈ ನನ್ನ ತಂಗಿ ಗಿರಿಜಾ ಈ ಮನೆಗೆ ಸೊಸೆಯಾಗಿ ಈ ನನ್ನ ಮುದ್ದು ಮೈದನನ ಹೆಂಡತಿಯಾಗಿ ಬರಬೇಕಂತ ನಾ ಆ ದೇವರಲ್ಲಿ ಹರಕೆ ಕಟ್ಟಿನಿ, ಗೊತ್ತಾ ನಿಮಗೆ? ಅಯ್ಯೋ ಅತ್ತಿಗೆ, ಆದಷ್ಟು ಬೇಗ ಬೇಡ, ನನಗೆ ನೌಕರಿ ಸಿಕ್ಕ ಮೇಲೆ ಅಂತ ಅನ್ನೆ. ಒಟ್ಟಿನಲ್ಲಿ ಮದುವೆ ಮಾತ್ರ ಮಾಡ್ಕೊಳ್ಬೇಕಲ್ಲಪ್ಪ. ಆಯ್ತ್ರಿ ಮಾವ, ಆಯ್ತು. ನಿಮ್ಮ ಇಷ್ಟದಂತೆ ಆದಷ್ಟು ಬೇಗ ನೌಕರಿಗೆ ಹೋಗ್ರಿ. ನೌಕರಿ ಸಿಕ್ಕ ಮೇಲೆ ನನ್ನನ್ನು ಮದುವೆ ಆಗೋರಂತೆ. ಇಷ್ಟು ಬೇಗ ನನ್ನನ್ನು ಮದುವೆ ಆಗ್ರಿ ಅಂತ ನಾನೇನು ಕಾಲು ಕೆದ್ರೆ ನಿಂತಿಲ್ಲವಲ್ಲ. ನೋಡಿದೆ ಆ ಮಾವ, ನಿಮ್ಮ ಮಗಳಿಗೆ ಎಷ್ಟು ಜಂಬ ಇದೆ ಅಂತ. ಅದು ಎಷ್ಟೇ ಆದ್ರೂ ನೀನು ಅವಳ ಗಂಡ ಅಲ್ಲವ. ಅವಳ ಜಂಬಾ ಮುರಿಯುವ ಕೆಲಸ ನಿನ್ನದು ಅಲ್ಲವೇನೋ ಜಗದೀಶ? ಹೌದೌದು ಮಾವ, ಈ ಶುಭ ಸಂಭ್ರಮದಲ್ಲಿ ಮೈದನ ಆದಷ್ಟು ಬೇಗ ನನ್ನ ತಂಗಿಗೆ ಕೊರಳಿಗೆ ತಾಳಿ ಕಟ್ಟಿ ಅವಳ ಜಂಬ ಮರದ ಮಾತ್ರ ಬರಬೇಡ. ಏನಂತ ನೋಡು, ಇದೇ ಸಂತೋಷದಲ್ಲಿ ನಾವು ಎಲ್ಲರೂ ಆನಂದದಿಂದ ಹಾಡಿ ಕುಣಿಯೋಣವೇ? ಸರಿ ಸರಿ ಅತ್ತಿಗೆ, ನಿನ್ನ ಆಸೆ ಇರ್ತೇನೆ. ಹೌದಾ?